ಕೋಡ್ಬಳೆ ಮನೆಯಲ್ಲಿ ಸೂಪರಾಗಿ ಮಾಡ್ಬೋದು, ಎಷ್ಟು ಕ್ವಿಕ್ಕಾಗಿ ಮಾಡ್ಬೋದು. ಟೀ ಟೈಮಿಗೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸಮ್ಮರ್ ಆಗಿರೋದ್ರಿಂದ ಮಕ್ಕಳು ಮನೇಲಿ ಇರ್ತಾರೆ, ಅವ್ರಿಗೆ ಏನಾದ್ರು ತಿನ್ನಕ್ಕೆ ಬೇಕು ಅಂದರೆ ತಕ್ಷಣ ಮಾಡ್ಬೋದು, ಕ್ವಿಕ್ಕಾಗಿ ಆಗುತ್ತೆ. ಸೂಪರಾಗಿ ಇರೋ ಕೋಡ್ಬಳೆ. ನಮಸ್ಕಾರ, ನಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. 1 ಕಪ್ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು 2 ಸ್ಪೂನು, ಚಿರೋಟಿ ರವೆ 2 ಸ್ಪೂನ್, ಮಸಾಲೆಗೆ 10 ಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು ಮಿಕ್ಸಿ ಮಾಡಿ ಮಸಾಲೆ ಹಾಕೋಣ. 1 ಸ್ಪೂನು ಕಾಯಿ ತುರಿ, 1 ನೆಲ್ಲಿಕಾಯಿ ಗಾತ್ರದ ಬೆಣ್ಣೆ, ಕರಿಬೇವಿನ ಸೊಪ್ಪು, ಕಾಯಿಸಿದ 4 ಸ್ಪೂನ್ ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಆರಿದ ಮೇಲೆ ನೀರು ಹಾಕಿ ಕಲಸೋಣ. ಸ್ಮೂತಾಗಿ ಕಲಸ್ಕೋಬೇಕು. ಸ್ವಲ್ಪ ಇಂಗು ಹಾಕೋಣ. ನಿಧಾನಕ್ಕೆ ಕಲಸಿದ್ರೆ ಆಯಿತು. ಒಂದು ಸ್ವಲ್ಪನೇ ನೀರು ಹಾಕ್ತಾ ಕಲಸಿ ಒಂದು ಹದಕ್ಕೆ, ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಸ್ಮೂತಾಗಿರಬೇಕು. ಬಿಳಿ ಎಳ್ಳು, ಉಪ್ಪು ಕಮ್ಮಿ ಆಗಿತ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕಿ ಕಲಸಿದ್ದೀನಿ. ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡೋಣ. ಅರ್ಧ ಗಂಟೆ ನೆಂದಿದೆ. ಈಗ ಕೋಡ್ಬಳೆ ಹೊಸಿಯೋಣ. ಮಣೆ ಮೇಲೆ 1 ನೆಲ್ಲಿಕಾಯಿ ಗಾತ್ರದ್ದು ಉಂಡೆಗಳು ತಗೊಂಡು ಹೊಸಿದ್ರೆ ಕೋಡ್ಬಳೆ ಕರೆಕ್ಟ್ ಸೈಜ್ ಆಗುತ್ತೆ. ಇನ್ನೂ ಚಿಕ್ಕದು ಮಾಡ್ತೀನಿ ಅಂದರೆ ಅರ್ಧ ತಗೊಳ್ಳಿ. ಇದು ಕರೆಕ್ಟ್ ಕೋಡ್ಬಳೆ ಸೈಜು. ನೋಡಿ ಎಷ್ಟು ಈಸಿಯಾಗಿ ಬರೀ ಇಷ್ಟು ಸ್ಮೂತಾಗಿ ಉಜ್ಜಿದ್ರೆ ಸಾಕು, ಕೋಡ್ಬಳೆ ರೆಡಿ ಆಗುತ್ತೆ. ಕೋಡ್ಬಳೆ ಎಲ್ಲ ಹೊಸ್ತು ರೆಡಿ ಮಾಡ್ಕೊಂಡು ಎಣ್ಣೆ ಕಾಯಕ್ಕೆ ಇಡೋಣ. ಎಣ್ಣೆ ಕಾಯ್ತಿದ್ದಂಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಕೋಡ್ಬಳೆನ ಎಣ್ಣೆ ಒಳಗೆ ಹಾಕೋಣ. ಇವು ನಿಧಾನಕ್ಕೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರಿಬೇಕು. ಕ್ರಿಸ್ಪಿಯಾಗಿರಬೇಕು, ಹಾಗಾಗಿ ನಿಧಾನ ಕರಿಬೇಕು. ಸ್ವಲ್ಪ ಜಾಸ್ತಿ ಗೋಲ್ಡನ್ ಬ್ರೌನ್ ಆದರೆ ಕೋಡ್ಬಳೆ ಗರಿ ಗರಿಯಾಗಿ ಚೆನ್ನಾಗಿರ್ತವೆ. ತುಂಬ ದಿನ ಇಟ್ಕೊಂಡು ತಿನ್ಬೋದು. ಅದಕ್ಕೆ ಸಾಂಪ್ರದಾಯಿಕ ಅನ್ನೋದು. ಎಲ್ಲ ಮಕ್ಕಳಿಗೆ ಯಾವಾಗಂದ್ರೂ ಡಬ್ಬದಲ್ಲಿ ಇಟ್ಟಿದ್ರೆ ತೆಗೆದು ಕೊಡ್ಬೋದು. ಇದನ್ನು ತುಂಬ ಚೆನ್ನಾಗೂ ಆಗಿದೆ. ನೀವು ನೋಡಿ, ಮಾಡಿ, ಟ್ರೈ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಾನು ಟೀ ಜೊತೆ ಸರ್ವ್ ಮಾಡಿದ್ದೀನಿ. ನೀವು ಮಾಡಿ ತಿಂದು ಹೇಗಿತ್ತು ಅಂತ ತಿಳಿಸಿ. ನಮ್ಮನೇಲೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕುರುಕ್ಲು ಯಾರಿಗಿಷ್ಟ ಆಗಲ್ಲ ಹೇಳಿ. ಧನ್ಯವಾದಗಳು.